ನೀವು ನಮ್ಮನೆಗೆ ಬಂದಾಗ ನಮ್ಮನೆ ಟ್ರೀಟ್ಮೆಂಟ್ ಮಾಡಿದಾಗ ಹಿಂಗೆಲ್ಲ ಮಾಡ್ತಾರಾ? ಆಲ್ರೆಡಿ ಮಟನ್ ಬೇಯ್ತೈತೆ, ನಾನು ನೋಡೇ ಇಲ್ಲ. ಬಡ್ಡಿ ಮಗಂದು ಚರ್ಬಿ ನೋಡ್ಗುರಲ್ಲಿ ಏನು ಗುರುದು ತೂಕ 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 ಸಿಕ್ಕಾಬಿಡ ತೂಕ ಇದೆ. ಬಟ್ ಆದ್ರೂ ಒಂದು ವಿಡಿಯೋಗೋಸ್ಕರ ಹಾಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಣ್ಣ ನನಗೆ ಇನ್ನೊಂದು 2 ಪೀಸ್ ಹಾಕೋಣ. ಧೈರ್ಯವಾಗಿ ಕೇಳ್ಬೋದು ಇದು. ನಮ್ಮನೆಗೆ ಅನ್ಕೊಂಡು ಕೇಳ್ಬೋದು ನಾನು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾವು ಬೆಳಗಿನ ಜಾವ 3:45-4 ಗಂಟೆ ಹೆಂಗೆ ವ್ಲಾಗ್ ಶುರು ಮಾಡ್ತಿದ್ವಿ. ಇವತ್ತಿನ ಪ್ಲ್ಯಾನ್ ಏನು ಅಂತ ಹೇಳಿದ್ರೆ, ಇವತ್ತು ನನ್ನ ಮದುವೆಯ ಬೀಗರೂಟ. ಸೊ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಭಾವ ಇಬ್ಬರೂ ಮಟನ್ ತರೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಎಲ್ಲ ಆರ್ಡರ್ ಮಾಡಾಗಿದೆ ಆ್ಯಂಡ್ ನಾವು ಹೋಗೋದು ಮರಿ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ಕನ್ಫರ್ಮ್ ಮಾಡಿಬಿಟ್ಟು ಯಾವ ಮರಿ ಬೇಕಂತೆಲ್ಲ ಸೆಲೆಕ್ಷನ್ ಮಾಡಿಕೊಂಡು ಆ್ಯಂಡ್ ಹೋಗಬೇಕು, ಕುಯಿಸ್ಬೇಕು, ಅಷ್ಟೇ ಇರೋದು ಇವಾಗ ಕೆಲಸ. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಬಂದುಬಿಡಿ ಅಂತ ಅಂದರು, ಅದಕ್ಕೋಸ್ಕರ ಬೇಗನೆ ಹೋಗ್ತಾ ಇದ್ದೀವಿ. ಸೊ ಅದು ಇವಾಗಿನ ಪ್ಲ್ಯಾನು. ಅದಾದಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಏನೇನು ಕೆಲಸಗಳಿದ್ದಾವೆ, ಏನೇನು ಮಾಡ್ಬೇಕು ನಾವು ಎಲ್ಲದನ್ನು ಹೇಳ್ತೀನಂತೆ. ಆ್ಯಂಡ್ ಇವತ್ತಿನ ನನ್ನ ಬೀಗರೂಟದ್ದು, ನನ್ನ ಮದುವೆ ಬೀಗರೂಟದ್ದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಊಟದ್ದು ಟೇಸ್ಟ್ ಕೂಡ ಮಾಡೋಣಂತೆ. ಫುಡ್ ವ್ಲಾಗ್ ಮಾಡಿ ತುಂಬ ದಿನ ಆಯಿತು. ಎಷ್ಟು ದಿನ ಆಯಿತು? ನೀವು ನಾನ್ ವೆಜ್ ತಿಂತಿದ್ರಲ್ವಾ? ನಾವು ನಾನ್ ವೆಜ್ ಬಿಟ್ಟಿದ್ದೀವಿ. ಆ್ಯಕ್ಚುಲಿ ತಿನ್ಬೇಕಂತ ಇವಾಗ ಅನಿಸ್ತಾನೂ ಇಲ್ಲ, ಬಟ್ ಆದ್ರೂ ಒಂದು ವಾರ ಬಿಟ್ಟಿದ್ದೆ. ಒಂದು ವಾರ ಅಲ್ಲ, ಇನ್ನೂ ಜಾಸ್ತಿ ಆಗಿದೆ. ಹೋದ ಭಾನುವಾರ ತಿಂದಿರೋದು, ಆಲ್ರೆಡಿ ಒಂದು ವಾರ ದಾಟ್ಬಿಟ್ಟಿದೆ. ಇವತ್ತು ವೆಡ್ನೆಸ್ಡೇ. ಸೊ 8-9 ಒಂದು ವಾರ ಅಂದ್ರೆ ಜಾಸ್ತಿ. ಒಂದು ವಾರದಲ್ಲಿ 2-3 ಸಲ ತಿನ್ನೋರಿಗೆ ನಾವು ವಾರ ಬಿಟ್ಟಿದೀವಿ ಅಂದ್ರೆ ದೊಡ್ಡ ಫೀಲ್ ಬರ್ತಾ ಇದೆ ನನಗೆ. ಸೊ ಆಲ್ಮೋಸ್ಟ್ 10 ದಿನ ಆಗಿದೆ ಅಂತ ಇಟ್ಕೊಳ್ಳಿ, ಓಕೆನಾ? ಅದಾದ್ಮೇಲೆ ಇವತ್ತೇ ತಿಂತಾ ಇರೋದು. ಸೊ ಅದನ್ನೆಲ್ಲ ಟೇಸ್ಟ್ ಮಾಡೋಣಂತೆ, ಯಾವ ಥರ ಇದೆ ಏನು ಕತೆ ಅಂತ ಒಂದು ಕಂಪ್ಲೀಟ್ ವ್ಲಾಗ್ ಮಾಡೋಣಂತೆ. ಲೆಟ್ಸ್ ಗೋ ಗೈಸ್. ಮರಿದಂಗೆಲ್ಲ ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತಿದ್ರು ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ಈಗ ನಮ್ಮ ಪಯಣ ಮುಂದುವರಿಸೋಣ ಗೈಸ್. ಸದ್ಯಕ್ಕೆ ಬಂದು ರೀಚ್ ಆಗಿದ್ದೀವಿ ಲೊಕೇಶನ್ನ. ಬಟ್ ನಮಗೆ ಬರೋಕ್ಕೆ ಹೇಳ್ಬಿಟ್ಟು ಅವರೇ ಇನ್ನೂ ಬಂದಿಲ್ಲ. ಇನ್ನೂ ಫೇಸ್ ವಾಶ್ ಮಾಡ್ತಾಯಿದ್ದೀನಿ, ಬಂದೇ ತಡಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಬೇಗ ಅಲ್ಲ, ಏನೋ ಸೌಂಡ್ ಉಂಟು. ಸ್ವಲ್ಪ ಬೇಗ ಇಲ್ಲ, ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ಬಟ್ ಅವ್ರು ಸ್ವಲ್ಪ ಲೇಟ್ ಮಾಡಿದ್ದಾರೆ ಅಷ್ಟೇ. ಟೈಮ್ ನೋಡಿ ಗೈಸ್, 4:44 ಕರೆಕ್ಟಾಗಿ. ಹೊರಗಡೆ ನಿಂತು ಸಾಕಾಗ್ಬಿಟ್ಟು ಇವಾಗ ಕಾರೊಳಗೆ ಬಂದಿದ್ದೀವಿ. ಹೇಳಿದ ಕೆಲಸ ಹೇಳಿದ ಟೈಮಿಗೆ ಖಂಡಿತ ಇವರೆಲ್ಲ ಮಾಡಲ್ಲ. ಈಗ ಫೋನ್ ಮಾಡ್ತಾಯಿದ್ರೆ ಫೋನ್ ಎತ್ತಾ ಇಲ್ಲ. ಆಮೇಲೆ ಲಾಸ್ಟಲ್ಲಿ ಅವರೇ ವಾಪಸ್ ಫೋನ್ ಮಾಡಿದ್ರು. ಟೀಮ್ ಮಾಡ್ಬಿಟ್ಟು ಟೀ ಕುಡಿತಾ ಇದ್ದೀನಿ ಅಣ್ಣ, ಇಲ್ಲೇ ನಾಗರಬಾವಿಲಿ ಅಂತ ಹೇಳ್ತಾರೆ. ಇಲ್ಲೇ ನಾಗರಬಾವಿಲಿ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಅಲ್ಲಿ ಟೀ ಕುಡಿತಾರಂತ. ಇನ್ನೂ ಅಷ್ಟು ಲೀನಿಯಂಟಾಗಿ ಹೇಳ್ತಾ ಇದ್ದಾರೆ. ಸೊ ಬೇಕಾಗಿರೋದು ನಮಗೆ, ನಾವು ವೆಯ್ಟ್ ಮಾಡಬೇಕು. ನಾವು ಬಂದ್ಬಿಟ್ಟು ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಏನೂ ಮಾಡೋಕ್ಕಲ್ಲ. ಏನಾದ್ರು ಒಂದು ಎಕ್ಸ್ಟ್ರಾ ಹೇಳಿದ್ರೆ ಇಲ್ಲಿ ಮಾಡೋ ಕೆಲಸದಲ್ಲಿದ್ದೇ ಬಂದೆ ಮಾಡ್ಬಿಡ್ತಾರೆ. ಅರ್ಧ ಗಂಟೆ ಡಿಲೇ ಮಾಡ್ಬಿಟ್ರೆ ಅಯ್ಯೋ ಆಗೋಯ್ತಾರ, ಏನು ಮಾಡಲಿ, ನಾವು ಏನೂ ಮಾಡೋಕ್ಕಲ್ಲ. ಆಯ್ತಣ್ಣ ಬರೋಣ ನಮಗೆ ಬರೋಣ, ನಿದ್ದೆ ಮಾಡಿಲ್ಲ ಅಲ್ವಣ್ಣ, ಬರೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಇರಲಿ. ಕೆಲಸ ಮಾಡಿಸ್ಕೊಳ್ಳೋವರೆಗೂ ಸ್ವಲ್ಪ ಹುಷಾರಾಗಿರಬೇಕು. ಟೈಮು 4:52, ಆಲ್ಮೋಸ್ಟ್ 5 ಗಂಟೆ. ನಮಗೆ 4 ಗಂಟೆಗೆ ಬರೋಕ್ಕೆ ಹೇಳ್ಬಿಟ್ಟು 5 ಗಂಟೆಗೆ ಬಂದಿದ್ದಾರೆ ಇವರು. ಈಗ ಬಂದ್ಬಿಟ್ಟು ಅಣ್ಣ ಅಲ್ಲಿ ಡೋರ್ ತೆಗಿತಾವ್ರೆ, ಮಟನ್ ಅಂಗಡಿದು. ಎತ್ತಣ ಅದು ಎಲ್ಲ ಎಳೆ ಮರಿಗಳನ್ನ ತರಿಸಿರೋದು. ಈಗ ನೋಡ್ಕೊಂಬಿಡಿ ಗೈಸ್, ಫುಲ್ ಬ್ಯಾಕು, ಫ್ರೆಶ್ ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ. ಫುಲ್ ಒಳ್ಳೆ ಚರ್ಬಿ ಇದೆ, ಸಾಕಾಗಿದೆ ಮಟನ್. ಇಲ್ಲಿಂದ ಮಟನ್ ಪೀಸ್ ಹೊಡಿತಾ ಇದ್ದಾರೆ. ಆಲ್ಮೋಸ್ಟ್ ಅರ್ಧ ಆಗಿದೆ. ಆಗ್ತಿದೆ ನನಗೆ ಅದಕ್ಕೆ ಹಂಗಿದೆ ತೊಡೆ ಅಂಗಡಿ ಹೆಸರು ಎಲ್ಲ ಫ್ರೀ ಫುಲ್ ಆಯ್ತಾ 4 ಫಿಂಗರ್. ತೂಕ ಸಿಕ್ಕಾಬಿಡ ತೂಕ ಇದೆ. ಬಟ್ ಆದ್ರೂ ಒಂದು ವಿಡಿಯೋಗೋಸ್ಕರ ಹಾಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗಳನ್ನ ಹಾಕೊಂಡಿದ್ದೀನಿ. ಹಿಂಗಿದೆ ಮಗಂದು ಮಸ್ತು ಅವ್ರ ಹೆಂಗುಡಿ ಒಂದೊಂದು ಅಲ್ಲ, ಒಂದೊಂದು ಬೆರಳಿಗೆ ಹಾಕೊಂಡಿರೋದು, ಒಂದೊಂದು ಕಡೆ ಬೆರಳು ಸಾಲ್ ಬರಲ್ವಾ?
ಆ್ಯಂಡ್ ಅದ್ರ ಜೊತೆಗೆ ಬೋಟಿ ಗೀಟಿ ಏನೇನು ಬೇಕು ಪ್ರತಿಯೊಂದನ್ನು ತೊಗೊಂಡ್ಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ಚಿಕನ್ ತೊಗೊಳಕ್ಕೆ ಹೋಗ್ಬೇಕು. ಸೊ ಚಿಕನ್ ಆಲ್ರೆಡಿ ಕಟ್ಟಾಗ್ತಾ ಇದೆ, ಹೋಗ್ಬಿಟ್ಟು ಅದನ್ನು ಎತ್ತಾಕೊಂಡು ಹೋಗ್ಬೇಕು. ನಾನು ಹಿಂದೆ ಏನಿದೆ ನೋಡು, ಹಿಂದೆ ನೋಡಿ ಏನಿದೆ. ಏನಿದೆ ಚಿಕನ್ನ ತೊಗೊಳಕ್ಕಿಂತ ಮುಂಚೆ ನಮ್ಮ ಒಂದು ಸ್ಟಾಪು ಅಕ್ಕನ ಪಿಕ್ ಮಾಡ್ಕೊಳಕ್ಕೆ. ಇವಾಗ ಚಿಕನ್ ಅಂಗಡಿಗೆ ಸೀದಾ. ನಿದ್ದೆ ಇಲ್ಲ ಗೈಸ್, 2 ದಿನದಿಂದ 3 ದಿನದಿಂದ ಆಲ್ಮೋಸ್ಟ್ ನಿದ್ದೆ ಇಲ್ಲ. ಬಾಡಿ ಬೇರೆ ಫುಲ್ ಸ್ಟ್ರೈನು, ನಿಂತು ರಿಸೆಪ್ಷನ್ಗೆ, ಮುಹೂರ್ತಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ನಿಲ್ಲಿಸ್ಬಿಟ್ಟಿದ್ರು. ಸೊ ಅದ್ರ ಸ್ಟ್ರೆಸ್ಸು, ಆ ಸ್ಟ್ರೈನ್ ಏನಾಗಿರುತ್ತೆ ಬಾಡಿಯಲ್ಲಿ ಇನ್ನೂ ರಿಕವರ್ ಆಗೋಕ್ಕಾಗಿಲ್ಲ. ಟೈಮೇ ಕೊಡ್ತಾಯಿಲ್ಲ, ನಿದ್ದೆನೇ ಕೊಡ್ತಾಯಿಲ್ಲ ಬಾಡಿಗೆ. ಅದಕ್ಕೇ ನೆಕ್ಸ್ಟ್ 5 ದಿನ ಫುಲ್ ರೆಸ್ಟ್ ಗೈಸ್. ಇವತ್ತು 1 ದಿನ ಮುಗೀತು ಅಂತ ಇಟ್ಕೊಳ್ಳಿ. ಅದು ಒಂಥರ VIP ರೆಸ್ಟ್. VIP ರೆಸ್ಟ್, VIP ಟ್ರೀಟ್ಮೆಂಟ್ ನೆಕ್ಸ್ಟ್ 5 ದಿನ. ಹಾಲು ತುಪ್ಪ ಗೊತ್ತಲ್ಲ, ಮದುವೆ ಆದ ವಸ್ತ್ರಲ್ಲಿ ಏನೋ ಟ್ರೀಟ್ಮೆಂಟ್ ಅದು ಗೊತ್ತಿರಲ್ಲ ಆ್ಯಕ್ಚುಲಿ. ನಮ್ಮ ಮನೆಯಲ್ಲಿ ನಿಮ್ಮನ್ನು ಟ್ರೀಟ್ ಹಾಕಿದ್ರಲ್ಲ, ಒಬ್ಬಟ್ಟು ಹಾಲು ಫಸ್ಟ್ ಒಬ್ಬಟ್ಟು ಹಾಲು. ಹಾಂ ಅದೇ ನೀವು ನಮ್ಮ ಮನೆಗೆ ಬಂದಾಗ ನಮ್ಮ ಮನೆ ಟ್ರೀಟ್ಮೆಂಟ್ ಮಾಡಿದಾಗ ಹಿಂಗೆಲ್ಲ ಮಾಡ್ತಾರಾ? ಡೈಲಿ ಅಳಿಯ ದೇವ್ರು, ಅಳಿ ದೇವ್ರು ಕರೆಕ್ಟ್. ಅದಕ್ಕೆ ಸುಮ್ಮನೆ ಹೇಳಿದಾರ ಮುಂಚೆ ಎಲ್ಲ ಅಳಿ ದೇವ್ರು ಅಂತ. ರೆಸ್ಟ್ ಬೇಕು, ಸೀರಿಯಸ್ ಆಗಿ ರೆಸ್ಟ್ ಬೇಕು, ನಿದ್ದೆ ಬೇಕು. ನಿದ್ದೆನೇ ಇಲ್ಲಂಗೆ ಆಗ್ಬಿಟ್ಟಿದೆ, ತಲೆ ಓಡ್ತಾ ಇಲ್ಲ ನನಗೆ. ಇವತ್ತು ಲಿಟ್ರಲಿ ಎಲ್ಲಿ ಪೇ ಮಾಡ್ಬೇಕಾದ್ರೆ 3 ಸರಿ 4 ಸರಿ ಕ್ರಾಸ್ ಚೆಕ್ ಮಾಡಿದ್ದೀನಿ. ನಾನು 2 ಸರಿ ಮಾಡಿ, ನಮ್ಮ ಭಾವನ್ಗೆ 2 ಸರಿ ನೋಡಿ ಅಂತ ಅಂದ್ಕೊಂಡು ಭಯ. ಅಮೌಂಟ್ ಕಣ್ಕಾಣಲ್ಲ, ಮೊದಲೇ ಲೆಕ್ಕ ಬರಲ್ಲ, ಲೆಕ್ಕದಲ್ಲಿ ವೀಕ್ ನಾನು. ಅಂಥದ್ರಲ್ಲಿ ಏನೋ ಕ್ಯಾಲ್ಕುಲೇಟ್ ಮಾಡಿ ನಿದ್ದೆಗಣ್ಣಲ್ಲಿ ಇನ್ನೇನೋ ಒತ್ತಿ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದೆ ಅವ್ರಿಗೆ ಅದು ಮರ್ತೋಗಿ ಒಂದೊಂದು 5,000 ಎಗರ್ಸ್ಬಿಟ್ಟು ಕೊಟ್ಟಿರೋದನ್ನ ಕಡಿಮೆ ಮಾಡ್ಕೊಂಬಿಟ್ಟು ನಾನೇ ಏನಾದರೂ ಲೆಕ್ಕಾಗಿಕ್ಕೆ ಏನಾದ್ರು ಹಾಕ್ಬಿಟ್ಟು ನಾನು ಭಯ ಆಗ್ಬಿಟ್ಟಿತ್ತು. ಬಟ್ ಆದರೆ ಏನಾಗಲಿಲ್ಲ, ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀವಿ. ಹೋಪ್ಫುಲಿ ಹಂಗಿಲ್ಲ ಗೈಸ್. ಬರೀ ನಾನು ಒಬ್ಬಂದೇ ಅಲ್ಲ ಕತೆ, ನಮ್ಮ ಗಾನದು ನೋಡ್ರಿ ಏನು ಕತೆ. ಕಾರು ಕೂತಿದ್ದೆ, ಇನ್ನೇನು ಕಣ್ಣು ಕೆಳಗೆ ಇಳಿತವೆ, ನನ್ನ ಮಾತಿಗೆ ಸ್ವಲ್ಪ ಎಚ್ಚರ ಆಗ್ತಾ ಇದೆ. ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ ನಮ್ಮ ಮನೆಯವ್ರದ್ದೆಲ್ಲ. ಲಿಟ್ರಲಿ ನಿದ್ದೆ ಇಲ್ಲ, ನೀವು ನಂಬಲ್ಲ. ಬಿಟ್ಟರೆ ಒಂದೊಂದು ದಿನ ಫುಲ್ ನಿದ್ದೆ ಹೊಡಿತೀವಿ. ಆಲ್ಮೋಸ್ಟ್ ನಾವು ಎಷ್ಟು ಅರ್ಲಿ ಮಾರ್ನಿಂಗ್ 4 o'clock ಯಾವತ್ತು ಸಂಡೇನ ಮಂಡೇನ ಸ್ಯಾಟರ್ಡೇಯಿಂದ ಅರ್ಲಿ ಮಾರ್ನಿಂಗ್ 4 o'clock ವೇಕಪ್. ಎಲ್ಲರದು ಅದೇ. ಇಲ್ಲ ಲೆಫ್ಟ್ ಒನ್ ವೇ ಹೊಡಿತೀವಿ ಗೈಸ್. ಚಿಕನ್ ಆಯಿತು, ಚಿಕನ್ ಇದು ಸಾಲಿಲ್ಲ ಬಕೆಟ್ಗಳು. ಸೊ ಅದಕ್ಕೋಸ್ಕರನೇ ಮತ್ತೊಂದು ಪ್ಯಾಕೆಟ್ಗಳು ಬರಬೇಕಾ. ಸೊ ಮತ್ತೊಂದು ಸಪ್ರೇಟಾಗಿ ಮಾಡಿಸ್ಕೊಂಡು ಇವಾಗ ಸಾರಿ ನಮ್ಮ ದೋರು ತೆಗ್ದಿರಾ. ಓಕೆ, ನಮ್ಮ ಭಾವ ತೋರಿಸೋದಕ್ಕೆ ವಿಡಿಯೋದಲ್ಲಿ ತೆಗೆದಿರುತ್ತೆ. ಅಡುಗೆ ಫುಲ್ ಚಿಕನ್ ಇದು, ಓಕೆನಾ. ಆ್ಯಂಡ್ ಅದ್ರ ಜೊತೆಗೆ ಸಾಕಲ್ಲ, ಅದರಷ್ಟೇ ಡಬಲ್ ಕ್ವಾಂಟಿಟಿ ಇನ್ನೂ ಇದೆ. ಸೊ ಅದಕ್ಕೆ ಅದನ್ನು ಗಾಡೀಲಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಕಳ್ಸಿದ್ವಿ. ಬಕೆಟ್ ಇಲ್ಲ, ಶಾರ್ಟೇಜ್ ಆಗುತ್ತೆ, ಒಳಗಡೆ ಏನಾದ್ರು ಸೋರ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಮನೆ ಮುಂದೆ ಬಂದಿದ್ದೀವಿ. ಸೊ ಮನೆ ಪಕ್ಕದಲ್ಲೇ ಶಾಮಿಯಾನ ಹಾಕಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಆ ಸೈಡು ಆ ಏನು ಬ್ಯಾರಿಕೇಡ್ ನೀವು ನೋಡ್ತಾರೆ, ಅದು 10 ಕಡೆಗೆ ಕುಕ್ಕಿಂಗ್ ನಡೀತಾ ಇದೆ. ಸೊ ಅದನ್ನೆಲ್ಲ ತೋರಿಸ್ತೀನಿ. ಇದು ನಮ್ಮ ಮನೆ, ನಮ್ಮ ಮಾವ ಇಲ್ಲಿ ಮನೆ ಮುಂದೆ ಬಂದು ಕುತ್ಕೊಳ್ಳೋರಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದಿಷ್ಟು ಶಾಮಿಯಾನ ಹಾಕ್ಸಿದ್ದೀವಿ. ಹಾಂ ಇಲ್ಲ, ಹೋಮ್ ಟೂರ್ ಕೊಡ್ತೀನಿ ಅಂತ ಕಾಗಿ ಹಾರಿಸಿದೆ. ಸೊ ಹಿಂಗೆ ನೋಡ್ಕೊಂಬಿಡಿ, ಇದೆ ನಮ್ಮ ಮನೆ. ಆ್ಯಂಡ್ ಇಲ್ಲಿ ತೊಗೊಂಡೋಗ್ಬಿಟ್ಟು ಕೊಡಬೇಕು. ಇನ್ನು ಇದ್ದಾವೆ ಅಂತ ಹೇಳಿದ್ನಲ್ಲ ಮಟನ್ನು. ಸೊ ಅದೇ ಬರ್ತಾ ಇದೆ ಅಂದಿವಿ. ಇವತ್ತು ಡ್ಯಾಡಿ ಫುಲ್ ಬ್ಯುಸಿ, ನಾನು ಫುಲ್ ಬ್ಯುಸಿ, ಎಲ್ಲರೂ ಬರೀ ಬ್ಯುಸಿ, ಎಲ್ಲರೂ ಓಡಾಟ. ಈಗ ಸದ್ಯಕ್ಕೆ ನಾವೇನು ಮಾಡಿದ್ವಿ ಅಂದರೆ ಹೋಗ್ಬಿಟ್ಟು ಮಿಲ್ ಬಿಡಿಸೋ ಅಂಥ ಐಟಮ್ಸ್ಗಳನ್ನೆಲ್ಲ ಮಿಲ್ ಬಿಡಿಸ್ಕೊಂಡು ಬಂದಿದ್ದೀವಿ. ಇವಾಗ ಕಾಫಿ ಇಲ್ಲ ಅಂದರೆ ಟೀ ಏನಾದರೂ ಇದ್ದರೆ ಹೊಸಿ ಕುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದ್ದೀವಿ ಗೈಸ್. ಆಲ್ರೆಡಿ ಮಟನ್ನು ಬೇಯ್ತೈತಲ್ಲ ಗೈಸ್, ಇದು ಆಲ್ರೆಡಿ ಮಟನ್ ಬೇಯ್ತೈತೆ, ನಾನು ನೋಡೇ ಇಲ್ಲ. ಚಿಕನ್ ಫ್ರೆಂಡಾ ಚಿಕನ್ ಕೊಟ್ಟರಲ್ಲ. ಹಾಂ ಮಧ್ಯಾಹ್ನ ಕೀழே ತಿಳ್ಕೊಂಡು ಆ್ಯಕ್ಚುಲಿ ಅವರೆಲ್ಲ 7 ಗಂಟೆ ಬೇಕು ಬಂದವರು ಕೂಡ ಅವರೆಲ್ಲ ಸಬ್ಸ್ಕ್ರೈಬರ್ಸ್. ಸೊ ಅದಕ್ಕೋಸ್ಕರ ಸ್ವಲ್ಪ ಲೀನಿಯನ್ಸಲ್ಲಿ ಎಲ್ಲ ಮಾತಾಡ್ತಾರೆ. ಕೆಲವೊಂದು ಸರಿ ಲೀನಿಯನ್ಸು ಓವರ್ ಆಗಿಬಿಡುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ ಇದ್ದಾವೆ, ಅದು ಯಾವ್ದಾದ್ರು ಬೇರೆ ಟೇಬಲ್ ಇರ್ತೀವಿ. ಬಟ್ ಇವಾಗ ಆ ಥರ ಏನಿಲ್ಲ ಇವರು. ಬಟ್ ಅದು ಸಬ್ಸ್ಕ್ರೈಬರ್ಸ್ ಸೊ ಅದಕ್ಕೋಸ್ಕರ ಕ್ಲೋಸಾಗಿ ಮಾತಾಡ್ತಾರೆ. ಏನಿವೆ ಈಗ ಬಂದಿದೆ, ಇಟ್ಟಿವಣ್ಣ. ಆಯ್ತಣ್ಣ, ಆಗಿದೆ. ಆಗಿ ತಂದು ಕೊಟ್ವಲ್ಲ ನೋಡ್ರು. ಅಲ್ಲಿ ಯಾರಾದ್ರೂ ಒಬ್ರಿಗೆ ಹೇಳಿರ್ತೀವಣ್ಣ, ಸುಮ್ಮನೆ ಅಂತೂ ತಂದಿಟ್ಟಿರೋದಿಲ್ಲ. ನೋಡ್ರಿ ಬಂದಿದೆ. ಓ ಅದಕ್ಕೆ ಪ್ಯಾಕೆಟ್ ಪೌಡ್ರ್ ಇದಾಕಿದ್ರಾ ಖಾರದ ಪುಡಿ? ಓ ಸರಿ, ಓಕೆ. ಸೊ ಮಟನ್ನು ಬೇಯ್ತಾ ಇದೆ ಸದ್ಯಕ್ಕೆ, ಈ ಥರ ಇದೆ. ಆಮೇಲೆಲ್ಲ ಆದಮೇಲೆ ತೋರಿಸ್ತೀವಂತೆ. ಥ್ಯಾಂಕ್ಸ್ ಅಣ್ಣ. ಮಾಡಿದ್ದಾರೆ ಗೈಸ್. ಇವಾಗ ತಿಂಡಿ ತಿಂತಾಯಿದ್ದಾರೆ. ಇವತ್ತು ನಮ್ಮ ಮನೇಲಿ ತಿಂಡಿ ಸ್ಪೆಷಲು ಏನು ಹೇಳಿ, ಉಪ್ಪಿಟ್ಟು. ನಮ್ಮಮ್ಮ ನನ್ನನ್ನು ಬಿಟ್ಟೆ ತಿಂತವ್ರೆ. ಅವರೆಲ್ಲ ತಿಂಡಿ ತಿಂತಾಯಿದ್ದಾರೆ. ನಾನು ಆಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಹಸುವಂತೂ ಖಂಡಿತ ಆಗಿದೆ, ಬಟ್ ಓಡಾಟದಲ್ಲಿ ಗೊತ್ತಾಗ್ತಾಯಿಲ್ಲ ಹಸು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು.
ಇದೊಂದು ದಿನ ಮುಗಿದ್ಬಿಟ್ರೆ ನಾಳೆಯಿಂದ ಆರಾಮಾಗಿ ಗೈಸ್ ಮನೇಲಿ ಕುತ್ಕೊಂಡಿದ್ದೆ ಒಳಗಡೆ ಗಮ್ಮ ಹೊಡಿತಾ ಇತ್ತು, ಅದಕ್ಕೋಸ್ಕರ ಒಂದು ರೌಂಡು ಗೊತ್ತಾಯಿತು ಏನೋ ನಡೀತಾ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಓಹೋ ಬಡ್ಡಿ ಮಗಂದು ಚರ್ಬಿ ನೋಡ್ಗುರಲ್ಲಿ ಏನು ಗುರುದು ಇಷ್ಟು ದಪ್ಪ ಇದ್ದಾವೆ. ತಿನ್ನೋರಿಗೆ ಬಿದ್ದರೆ ಓಕೆ, ತಿಂದೇ ಇರೋರಿಗೆ ಬಿದ್ದರೆ ಏನು ಕತೆ? ಈ ಲೆವೆಲಿಗೆ ದಪ್ಪ ಇದೆ. ಹಾಂ ಚರ್ಬಿ ದಪ್ಪ ಅಲ್ವಾ ಅಲ್ವಾ? ಕರೆಕ್ಟಾಗಿದೆಯಾ? ಇನ್ನೂ ಇವಾಗ ಹಾಕಿರೋದಾ? ಕಳ್ತವ? ಅದಕ್ಕೆ ಕೇಳಿದೆ, ಓವರಾಗಿ ದಪ್ಪ ಆಗ್ಬಿಡ್ತು. ಸರಿ 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 ಓಕೆ. ಹಾಂ ಗೊತ್ತಾಯ್ತು. ಇನ್ನೂ ಬಿಡಬೇಕು, ಅದಕ್ಕೆ ಸಪ್ರೇಟಾಗಿ ಯಾವಾಗ ಬೇಕೋ ಅವಾಗ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ಪ್ಯಾಕ್ ಮಾಡಿಸ್ಕೊಂಬಂದಿದ್ದೆ. ನೋಡಿ ಗೈಸ್ ಫುಲ್ ಚರ್ಬಿ ಮೇಲೆ ತಿರಾಡ್ತಾ ಇದೆ. ಮಟನ್ ತೋರ್ಸೋಣ, ಇದು ಲೇಟಾಗಿ ಬಿಡಿ ಹಾಕೋದು ಬಿಡಿ ಅಣ್ಣ, ಏನು ತೊಂದರೆ ಇಲ್ಲ, ನೋಡ್ತಾರೆ ಮಟನ್ನು. ಹಾ ನೋಡ್ರಿ ಇಲ್ಲಿ ನೋಡ್ರಿ ನಲ್ಲಿ ಮೂಳೆಗಳು ನೋಡ್ತಿದ್ರೇನೆ ಖುಷಿಯಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರು ಭಟ್ರು. ಸೊ ಇದನ್ನು ನಾವು ಹಿಂಗೆ ಇಟ್ಬಿಟ್ಟು ಮುಂದಕ್ಕೆ ಹೋಗೋಣ. ಓಕೆ ಅಲ್ಲಿ ಇನ್ನೊಂಚೂರು ಹಾಕಿದ್ರು. ಇಲ್ಲಿ ಏನಣ್ಣ ಇದು ಮಾಡ್ತಿರೋದು? ಚಿಲ್ಲಿ ಚಿಕನಾ? ಓಕೆ ಅಣ್ಣ ಇದು ತಿನ್ಬೋದಲ್ವಾ? ಏನು ತೊಂದರೆ ಇಲ್ಲಲ್ಲ? ಓ ಬೇಡ ತಿನ್ನೋದು. ಹಾಂ ಗೈಸ್ ಚಿಲ್ಲಿ ಚಿಕನ್ಗೆ ಈ ಥರ ಆಗಿದೆ. ಸೊ ಚಿಲ್ಲಿ ಚಿಕನ್ ನೆಕ್ಸ್ಟ್ ಇನ್ನೊಂದು ಪ್ರಾಸೆಸ್ ಇರುತ್ತಲ್ಲ ಚೈನೀಸ್ ಟಚ್ ಕೊಡೋದಕ್ಕೆ, ಸೊ ಅದು ನೆಕ್ಸ್ಟ್ ಮಾಡ್ತಾರೆ. ಏನಣ್ಣ ಔಷಧಿನಾ? ಔಷಧಿ ಬೇಕೇ ಬೇಕಾ? ಔಷಧಿ ಇಲ್ದರೆ ರೆಡಿ ಅಲ್ಲ ಕೆಲಸ. ನೋಡಿ ಎಷ್ಟು ರೆಡಿ ಮಾಡ್ಕೋತಾರೆ, ಅದು ಮಾಡ್ತಾಯಿದ್ರೆ. ಅಣ್ಣ ಇಲ್ಲೇನು ಮಾಡ್ತಿರೋದು? ಕೆಲಸ ಇದೆಯಾ? ಹಂಗಾರೆ ಬೇಡ ಬಿಡಿ. ಓಕೆ ಆಯಿತು, ನೀವು ಹೇಳಿದ್ಮೇಲೆ ಮುಗೀತು. ನೆಕ್ಸ್ಟ್ ಎಲ್ಲ ಫಿನಿಶ್ ಆದಮೇಲೆ ಗೈಸ್ ಬರೋದು ವಾಪಸ್ ನಾನು, ಅದಕ್ಕೆ ಮುಂಚೆ ಖಂಡಿತ ಬರಲ್ಲ. ಹಾಂ ಫಿನಿಶ್ ಆದ್ಮೇಲೆ ಕರೀರಿ, ವಿಡಿಯೋ ಮಾಡೋಣ, ತೋರ್ಸೋಣ ಏನೇನು ಮಾಡಿದ್ದಾರೆ ಅಂತ. ಗೈಸ್ ಬೆಳಗ್ಗೆ ತಿಂಡಿ ತಿಂದೇ ಇರೋದಕ್ಕೂ, ಅಲ್ಲಿ ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ತಿರೋದಕ್ಕೂ, ಗಮ್ಮ ಬರ್ತಿದೆ ಆಯಿಲ್ ಫ್ರೈ ಮಾಡ್ತಿರೋದು ಟೆಂಪ್ ಮಾಡ್ತೈತೆ, ಅದನ್ನೇ ತಿನ್ನೋಣ ಅಂತ. ಆ್ಯಕ್ಚುಲಿ ಟೇಸ್ಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡು ತಿನ್ಬೋದಾ ಅಂತಲೂ ಕೇಳಿದೆ ಅವ್ರ ಹತ್ರ. ತಿನ್ಬೋದು ತಿನ್ನಿ ಅಂತಂದರು. ಆಮೇಲೆ ನೆನಪಾಯ್ತು, ಇನ್ನೂ ಪೂಜೆ ಗೀಜೆ ಏನು ಮಾಡಿಲ್ಲ, ಬೇಡ ಅಂತ ಅಂದ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಹೇಳು 100% ನೆನಪಾಯ್ತಾ ಅಂತ ಬೇರೆ ಕೇಳ್ತಾ ಇರಲಿಲ್ಲ. ಬಟ್ ಸೀರಿಯಸ್ಲಿ ಸಿಕ್ಕಾಬಟ್ಟೆ ಟೆಂಪ್ಟ್. ಹಸು ಇನ್ನೂ ಜಾಸ್ತಿ ಆಗೋ ಥರ ಫೀಲ್ ಆಗ್ತಿದೆ. ಅದು ನೋಡಿರಿ ಇಲ್ಲೇ, ಓಕೆನಾ, ಇದೆ ನಮ್ಮ ಮನೆ ಬಾಲ್ಕನಿ. ಸೊ ಇಲ್ಲೇ ಮಾಡ್ತಾರೆ ನೋಡಿ, ಇಲ್ಲೇ ಕಾಣ್ತಾ ಇದೆ ಮಾಡ್ತಿರೋದು. ಅಲ್ಲಿ ಫುಲ್ಲು ಸಿಕ್ಕಾಬಟ್ಟೆ ಹಸುವಾಗ್ತಾಯಿದೆ. ಬಟ್ ಏನು ಮಾಡೋಣ, ತಿನ್ನಬೇಕಾಗಿರೋದು ಉಪ್ಪಿಟ್ಟು ಹಸುವಾದ್ರೂ ನಾನು ಅದನ್ನು ತಿನ್ನೋಕ್ಕಾಗಲ್ಲ ಈಗ ಸದ್ಯಕ್ಕೆ. ಹಾಂ ಉಪ್ಪಿಟ್ಟು ತಿನ್ಬೇಕಂತ ಬೇಜಾರಾಯ್ತು ಈಗ ಸದ್ಯಕ್ಕೆ. ಪಟ್ಟಂತ ಹೋಗಿ ಸ್ನಾನ ಮುಗಿಸ್ಕೊಂಡು ಒಂದು ಲೆವೆಲ್ಗೆ ರೆಡಿ, ಸ್ನಾನ ಆಯ್ತಾಯಿತು. ಸೊ ಒಂದು ಲೆವೆಲ್ಗೆ ರೆಡಿಯಾಗಿದ್ದೀನಿ. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಆಲ್ಮೋಸ್ಟ್ ಹತ್ರ ಆಗಿದೆ. ಸೊ ಬರೋರು ಕುತ್ಕೊಳ್ಳೋರು ಯಾರ್ಯಾರು ಕುತ್ಕೊಬೇಕು ಅಂದರೆ ನಾರ್ಮಲಾಗಿ ರೆಸ್ಟ್ ಮಾಡ್ತಾರೆ, ಇಲ್ಲ ಮೇ ಬಿ ವೆಯ್ಟಿಂಗ್ ಬಂದರೆ ಬಿಗ್ ರೂಟದ್ದು ಅಂದರೆ ಊಟ ಮಾಡೋ ಟೈಮ್ದು. ಸೊ ಅಲ್ಲಿ ಕುತ್ಕೊಂಡು ಸ್ವಲ್ಪ ಕಾಯೋದಕ್ಕೆ ಇಲ್ಲೆಲ್ಲ ಚೇರ್ಸ್ ಹಾಕ್ಬಿಟ್ಟು ಕಾಣೋ ಥರ ವಿಸಿಬಿಲಿಟಿ ಇರೋ ಥರ ನೋಡ್ಕೊಂಡಿದ್ದೀವಿ. ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದಿವನ್ನೆಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೆಲ್ಲ ಫುಲ್ಲು ಊಟ ರೋಗಳು, ಓಕೆನಾ. ಸೊ ಡ್ಯಾಡಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಚಿಲ್ ಮಾಡ್ತಾಯಿದ್ದಾರೆ ಮಾತಾಡಿಕೊಂಡು. ಈಗ ಬನ್ನಿ ನಾವು ಹೋಗ್ಬಿಟ್ಟು ಯಾವ ಲೆವೆಲಿಗೆ ಬಂದಿದೆ ಅಡುಗೆ ಎಲ್ಲ ನೋಡ್ಕೊಂಡು ಬರೋಣಂತೆ. ಇಲ್ಲೇನೋ ಮಾಡ್ತಾಯಿದ್ದಾರೆ ಗೈಸ್. ಮೊಟ್ಟೆ ರೆಡಿ ಆಯ್ತೈತೆ ಮುಗೀತು. ಇಲ್ಲಿ ಚಿಕನ್ ಚಿಲ್ಲಿ ಅನಿಸುತ್ತೆ, ಚಿಲ್ಲಿ ಅಲ್ವೇ ರೆಡಿ ಆಗ್ತಾಯಿದೆ. ಇನ್ನು ಹೇಳಿದ್ನಲ್ಲ ಕೊಡ್ಬೇಕು ಟಚ್ಚು. ಆಯಿತು ಸರ್, ಮೋಸ್ಟ್ಲಿ ಮಟನ್ ಸಾರು ರೆಡಿಯಾಗಿರ್ಬೇಕಲ್ಲಿ. ಭಟ್ರು ಇನ್ನೂ ಮಾಡ್ತಾನೆ ಇದ್ದಾರೆ ಚಿಲ್ಲಿ ಚಿಕನ್ನ. ನಡೀತಾ ಇದೆ ನಡೀಲಿ. ಅಣ್ಣ ಬೋಟಿ ಗೊಜ್ಜಲ್ವಾ ಅದು? ಗೀ ರೈಸು ಓಕೆ, ವೈಟ್ ರೈಸು ಓಕೆ, ಚಿಲ್ಲಿ ಚಿಕನ್ ಓಕೆ, ಆಯ್ತಾ? ಇದೆ ಅಲ್ವಾ? ಬನ್ನಿ ಗೈಸ್ ನೋಡ್ಬಿಡೋಣ, ಒಂದು ಕಣ್ಣಾಡ್ಸೋಣ, ಆಮೇಲೆ ಟೇಸ್ಟ್ ಮಾಡೋಣಂತೆ. ಫುಲ್ ಬಿಸಿ ಇದೆ. ತೊಳ್ಕೊಳ್ತೀನಿ ಬಿಡೋಣ, ನಾನೇ ತಪ್ಪು ಮಾಡಿದೆ. ಗೈಸ್ ನಮ್ಮ ಮನೇಲಿ ಒಬ್ರೊಬ್ರು ಯಾರು ಮಿಸ್ ಇಲ್ದಂಗೆ ಒಬ್ರೊಬ್ರು ಬರೀ ಸೆಲ್ಫೀಸ್ ತೆಕ್ಕೋತಾ ಇದ್ದಾರೆ, ಫೋಟೋಸ್ ತೆಕ್ಕೋತಾ ಇದ್ದಾರೆ. ನಮ್ಮ ಬೆಲೆ ಇಲ್ಲವೇ ಇಲ್ಲ. ನಮ್ಗೇನಿದ್ರು ಮದುವೆ ದಿನ, ಹಿಂದಿನ ದಿನ ರಿಸೆಪ್ಷನ್ ದಿನ ಹೇಳ್ತಾ ಇದ್ದೀನಿ. ಇವಾಗ ಫೈನಲಿ ನನ್ನ ಕಡೆ ಗಮನ ಕೊಡ್ತಾರೆ ಎಲ್ಲರೂ, ಒಂದು ಕಡೆಯಿಂದ ಒಂದು ಕಡೆ. ಇವಾಗ ಒಂದು ಫೋಟೋ ಬಾ ಜೊತೆಲಿ ತೆಗಿಯೋಣ. ಹಾಂ
ಕಾಣಿಸ್ತಾ ಇದೆ. ಕಪ್ಪು ಕಾಣಿಸ್ತಾ ಬ್ರೈಟ್ನೆಸ್ ಕಡಿಮೆ ಮಾಡಿದ್ದೀನಿ, ಅದಕ್ಕೆ ಏನು ತೊಂದರೆ ಇಲ್ಲ, ಬರುತ್ತೆ ನಾರ್ಮಲ್ ಆಗೇ ಇದೆ. ಓಕೆನಾ? ಸೊ ಇವಾಗ ಫೋಟೋ ಕರೆದವ್ರೆ, ಮೊದಲನೇ ಫೋಟೋ ಇದೆ. ತೆಗಿಲಾ? ಅವ್ರ ಡಿಮ್ಯಾಂಡ್ ಕರ್ಕೊಂಡು ಹೋಗ್ತಾವ್ರೆ, ಕರ್ಕೊಂಬಂದವ್ರೆ ತೆಗಿತೀನಿ ಬಾ. ನೋಡಿ ಇವರು ನನ್ನ ತೆಗಿತೀನಿ ಅಂದ್ಬಿಟ್ಟು ಇವಾಗ ಅಲ್ಲೇ ಸ್ಕೇಪ್ ಆಗ್ತಾವ್ರೆ. ನನಗೆ ಬೆಲೆನೇ ಇಲ್ಲ, ನಮ್ಮ ಬಾವ ಬಂದರು ನನ್ನ ಮೊಬೈಲೇ ಬೇಕು ಅಂತ ತೊಳಿ ಬಾವ. ಈ ನವ ಜೋಡಿಗಳೇ ನಾವೇ ಫೋಟೋ ತೆಗೆಸ್ಕೊತಾ ಇಲ್ಲ, ನಮಗೆ ಕರೆದ್ರು ತೆಗೆಸ್ಕೊಳ್ಳಿ ಅಂತ. ಸರಿ ಕರ್ಕೊಂಬತ್ತೀನಿ ತಡೀರಿ ನಮ್ಮವ್ರನ್ನ ಅಂತ ಹೋಗಿದ್ದೆ. ನೋಡಿದ್ರೆ ಗ್ಯಾಪಲ್ಲಿ ನಮ್ಮ ಅಕ್ಕ ಬಾವ ಶುರು ಹಚ್ಕೊಂಡ್ಬಿಟ್ಟವ್ರು ಫೋಟೋ ಶೂಟು. ಏನು ಮೇಡಮ್ ನೀವು ಬರೋದು ಲೇಟ್ ಆದರೆ ನೋಡಿ ಹಿಂಗೆ ಆಪರ್ಚುನಿಟಿ ಮಿಸ್ ಆಗ್ತವೆ. ತೆಗ್ದಿರೋ ಫೋಟೋನ ನೋಡಿ ತೆಗ್ದರೆ ಮುಖ್ಯಮಂತ್ರಿ ಚಂದ್ರು ತರ ಕಾಣ್ತಾ ಕೂದಲೆಲ್ಲ ಏನಿಲ್ಲಪ್ಪ, ಈ ಫೋಟೋ ಚೆನ್ನಾಗಿದೆ ಅಪ್ಪ. ನಾನು ಮನ್ಸ್ಕೊಂಡು ಹೋದಂಗೆ ಇವಳು ಕರಿತಾರಂಗ ಅದು ಚೆಂದ ಹಿಡ್ಕೊಂಡಿರೋದು ಮಾಡ್ತಾರ ಸರ್. ಚೆನ್ನಾಗಿದೆ. ನೋಡಿ ಎಲ್ಲರೂ ನನ್ನ ಗಮನನೇ ಕೊಡ್ತಾಯಿಲ್ಲ, ಅವ್ರು 3 ಜನ ನೋಡ್ಕೊಂಡಿದ್ದಾರೆ. ಇವ್ರು ನೋಡಿ ಅವ್ರು ಸ್ವಲ್ಪ ಎಲ್ಲೆಲ್ಲ ನೋಡ್ತಾ ಇದ್ದಾರೆ, ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅವ್ರು ವಾಕ್ ಮಾಡ್ಬೇಕಾದ್ರೆ ನೀವು ತೆಗೆದು ಹಂಗೆ ಹಿಂಗೆ ಬರುತ್ತೆ. ನಮ್ಮ ಅಕ್ಕ ಬಾವ ಗೈಸದು ಓಕೆನಾ, ಅಕ್ಕ ಬಾವದ ಫೋಟೋಸ್ ಕಾಣ್ತಾ ಇಲ್ಲ ಓಕೆನಾ. ನಮ್ದು ಗಾಡಿ ತೆಗ್ದಿದ್ರೆ ಗಾಡಿ ತೆಗೆದಿದ್ದಾರಪ್ಪ. ನಮ್ದು ಫೋಟೋ ಇದೆ. ಇವಾಗ ಗುಡ್ ಅಂತವ್ರೆ. ನಾವು ಗಾಡಿ 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 ತೋರಿಸಿ ಬ್ರೋ, ಗಾಡಿ ತೋರಿಸಿ ರೆಡಿ ನೋಡಿ ರೆಡಿ. ಓಕೆ ಅಲ್ಲಿ ಛತ್ರದಲ್ಲಿ ಬೇರೆ ಯಾರ್ದೋ ಬುಲೆಟ್ ಮೇಲೆ ಕೂರಿಸ್ಬಿಟ್ಟು ಫೋಟೋ ತೆಗ್ಸಿದ್ರು. ನನಗೆ ಅವ್ರು ಫೀಲ್ ಆಯಿತು, ನನ್ನ ಗಾಡಿ ನಿಂತ್ಕೊಂಡು ನಾನು ಬೇರೆಯವ್ರ ಗಾಡಿ ಮೇಲೆ ಕೂತ್ಕೊಂಡು ಫೋಟೋ ತೆಗಿಯೋತರ ಆಯ್ತಲ್ಲ ಅಂತ ಹೇಳಿದ್ದೆ. ಇಲ್ಲಿ ಬಂದಾಗ ಒಂದು ರೌಂಡ್ ತೆಗಿಯೋಣ ಅಂತ. ನಡೀತಾ ಇದೆ ಒಂದು ಕಡೆಯಿಂದ ನಡೀತಾ ಇದೆ. ಇಲ್ಲಿ ನಾವು ಯಾರೀಗ ಮುಂಚೆ ಎಲ್ಲ ಎಂಟಿ ಆಗೋರು ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ ವ್ಲಾಗ್ಸಲ್ಲಿ. ಇವತ್ತು ನಾನು ಎಂಟಿ ಆಗಿರೋರು ಅನ್ನೋದು ಬೇಡ, ನನ್ನ ಎಂಟಿ. ಇಲ್ಲಿ ದೊಡ್ಡವ್ರಿಗೆ ಬೆಲೆ ಇಲ್ಲ, ಸಣ್ಣ ಪುಟಾಣಿ ಏಜೆಂಟ್ಗಳಿಗೆ ಬೆಲೆ. ನೋಡ್ರಿ ಇಲ್ಲಿ ಫುಲ್ ಫೋಟೋ ಶೂಟ್ ನಡೀತಾ ಇದೆ ಅವ್ರದ್ದು ಎಲ್ಲ ಗ್ರೂಪಲ್ಲೆಲ್ಲ ಫೋಟೋ ತೆಗಿತಾ ಇದ್ದಾರೆ. ಬೆಲೆದೇ ಇಲ್ಲ. ನನಗೆ ಫೀಲ್ ಆಗ್ತಾ ಇದೆ ಹಳೆ ಜೋಡಿ ಆಗ್ಬಿಟ್ವಿ. ಎಷ್ಟು ಕ್ಯಾಮ್ರಾಗಳು, ಎಷ್ಟು ವಿಡಿಯೋಗಳು ನೋಡ್ರಿ ಅಲ್ಲಿ. ಮುಗ್ದೋಯ್ತಲ್ವ ಮಾವ ಮುಗ್ದೋಯ್ತು ನಮ್ದೆಲ್ಲ 2 ದಿನಕ್ಕೆ ಅವ್ರದ್ದೇ ಇದೆ. ಇವಾಗ ಫೈನಲ್ ಊಟಕ್ಕೆ ಬಂದಿದ್ದೀವಿ ನಾವು. ಪಾಯಸ, ಆಮೇಲೆ ಇಲ್ಲಿ ಸಲಾಡು, ಅದಾದಮೇಲೆ ಕ್ಯಾರೆಟ್ಸ್. ಓಕೆ, ಸೊ ಇವತ್ತು ನಾನು, ಡ್ಯಾಡಿ, ಮಮ್ಮಿ ಆ್ಯಂಡ್ ನೆಂಟಿ 3 ಜನ ಫಸ್ಟ್ ಟೈಮ್ ಹಿಂಗೆ ಹೇಳಿರೋದು ನನ್ನ ಬ್ಲಾಗಲ್ಲಿ. 3 ಜನನೂ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಹೌದಾ? ಹಾಂ ಸರಿ, 4 ಜನನೂ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಲೆಕ್ಕ ಮಿಸ್ಟೇಕ್ ಏನು ಮಾಡೋಣ, ವೀಕು ನಾನು ಲೆಕ್ಕದಲ್ಲಿ. ಚೇರ್ಸ್. ಅಲ್ಲಿ ಊಟ ಮಾಡಿದವರೆಲ್ಲ ಹತ್ರ ರಿವ್ಯೂ ಕೇಳಿದೆ, ಎಲ್ಲ ಸಕಟಾಗಿದೆ ಅಂದರು. ಇವತ್ತು ನಾನು ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಹಂಗೆ ಇದೆಯಾ ಏನು ಅಂತ ಜೆನ್ಯೂನ್ ರಿವ್ಯೂ. ನಾನು ಬೀಗರು ಊಟದ್ದು ನಾನೇ ಕೊಡ್ತೀನಿ, ನಮ್ಮಿಬ್ಬರು ಬೀಗರು ಊಟದ್ದು ಓಕೆನಾ. ಮುದ್ದೆ ಗೈಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡೋರಮ್ಮ. ಟೇಸ್ಟ್ ನೋಡ್ಬಿಟ್ಟು ಹಾಂ ಅದಕ್ಕೆ ನಾನು ಕರೆದ್ಬಿಟ್ಟು ಹಾಕ್ಸೋಣ ಅಂತಿದ್ದೀನಿ ಗೈಸ್. ಒಂದು ಸ್ವಲ್ಪ ಚರ್ಬಿನ ಫ್ಲೇವರ್ ಬರಲಿ ಅಂತ. ಅಮ್ಮ ಬೇರೆಯವ್ರ ಮನೆ ತಿನ್ನ, ನಮ್ಮ ಮನೆ ತರಿಸ್ತೀನಮ್ಮ. ಬೋಟಿ ನಮ್ಮ ಮಮ್ಮಿ ತಿನ್ಬಿಟ್ಟು. ಅಣ್ಣ ನನಗೆ ಇನ್ನೊಂದು 2 ಪೀಸ್ ಹಾಕೋಣ. ಧೈರ್ಯವಾಗಿ ಕೇಳ್ಬೋದು ಇದು. ಕೆರೆ ನಮ್ಮನೇದೇ ಅಂದ್ಕೊಂಡು ಕೇಳ್ಬೋದು ನಾನು. ಚಿಕನ್ ರೈಸ್ ಸ್ಕೌಟ್ ಸಮೇತ ಹಾಕಿ, ಸ್ಕೌಟ್ ಸಮೇತ ಕಳಿಸಿ ಯೂಟ್ಯೂಬ್. ಏನಣ್ಣ? ಯೂಟ್ಯೂಬಿಗೆ ಕಳಿಸ್ತೀನಿ ಅಣ್ಣ. ಇನ್ನೊಂದು ವಾರ ಅಣ್ಣ, ಇನ್ನೊಂದು ವಾರದಲ್ಲಿ ಯೂಟ್ಯೂಬಿಗೆ ಕಳಿಸ್ತೀವಿ. ಹುಡ್ಡಿ ಮಗೊಂದು ಫ್ಯಾಟು. ನನ್ನ ಕೆಲವೊಂದು ಭಾಷೆಗಳು, ಆಡು ಭಾಷೆ ಪದಗಳನ್ನ ಕೇಳಿಸ್ಕೊತಾರೆ ಫಸ್ಟ್ ಟೈಮು. ಫ್ಯಾಟ್ ತಿಂತೀಯಾ? ತಿನ್ನಲ್ವಾ? ಇಂಥ ಒಳ್ಳೆ ಪೀಸ್ನ ತಿನ್ನಲ್ವಂತೆ. ನೋಡಮ್ಮ, ಇಷ್ಟು ದಿನ ನೀವು ಹಾಕ್ತಿದ್ರಿ ಇಂಥ ಪೀಸ್ಗಳನ್ನ, ಇವಾಗ ಇಲ್ಲಿಂದ ಬರ್ತಾ ಇದೆ. ಚರ್ಬಿ ಅಲ್ಲ, ನಾನು ತಿನ್ನಲ್ಲ. ನಾನು ತಿನ್ನಲ್ಲ.
ಅದಕ್ಕೆ ಮಮ್ಮಿಗೆ ಜೋಡಿಯಾಗಿ ಡ್ಯಾಡಿ ಕುತ್ಕೊಂಡಿದ್ದಾರೆ. ಮಮ್ಮಿ ತಿಂದೇ ಇರೋದೆಲ್ಲ ಡ್ಯಾಡಿ ತಗೊಳ್ಳೋದಕ್ಕೆ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲಿ ನನಗೆ ಹೊಸ ಜೋಡಿ ಸಿಕ್ಕಿದೆ. ಮಟನ್ ಮಾತ್ರ ಕ್ರೇಜಿಯಾಗಿ ಬಂದಿದೆ. ಪುಸುಕ್ ಪುಸುಕ್ ಅಂತ ಕಳ್ಳೋಗ್ತೈತೆ. ಇನ್ನೂ ನಮ್ಮ ಮೇಡಮ್ ಅವರು ಯೂಸ್ ಟು ಆಗಬೇಕು ನಮ್ಮ ಭಾಷೆಗೆ. ಗೈಸ್ ಫೈನಲಿ ಈ ಪರಿಸ್ಥಿತಿಗೆ ತಂದಿದ್ದೀನಿ. ಆಗಲೇ ಅಷ್ಟಿದ್ದಲ್ಲ, ನಾನು ಅದೇ ಹೇಳಕ್ಕೆ ನೋಡಿ. ಇವರು ಏನು ವೇಸ್ಟ್ ಮಾಡಿಲ್ಲ, ಅದೆಲ್ಲ ಇಲ್ಲಿಗೆ ಬಂದಿದೆ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ದಿನ ನಮ್ಮ ಮಮ್ಮಿ ಜೊತೆ ಕುತ್ಕೋತಾ ಇದ್ದೆ, ಓಕೆನಾ? ನಮ್ಮ ಮಮ್ಮಿ ಜೊತೆ ಕುತ್ಕೋತಾ ಇದ್ದೆ. ಯಾವಾಗಲೂ ಅಷ್ಟೇ ಏನಾದರೂ ಮಮ್ಮಿ ತಿಂದೇ ಇರೋ ಪೀಸೆಲ್ಲ ಇಲ್ಲಿಗೆ ಬರೋದು. ಈಗ ಮಮ್ಮಿಗೆ ಡ್ಯಾಡಿ ಕುತ್ಕೊಂಡಿದ್ದಾರೆ, ಹತ್ತು ಕಡೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಇಲ್ಲಿ ನಾನು ಈ ಕಡೆ ಕುತ್ಕೊಂಡಿದ್ದೆ, ಇಲ್ಲಿಂದ ಇದರಿಂದ ಟ್ರಾನ್ಸ್ಫರ್ ಆಗ್ತಾಯಿತ್ತಲ್ಲ. ಜಬರ್ದಸ್ತ್ ಸೂಪರ್ ಜೋಡಿ ಇದು. ಇವತ್ತು ಗೊತ್ತಾಯ್ತಾ? ಇಷ್ಟು ದಿನ ಮಾತಾಡಿದ್ರೆ ಇವತ್ತು ಹೇಳ್ತಿದ್ದೆ. ಮುಗಿಸ್ಕೊಂಡು ನಾನೀಗ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಏನಕ್ಕೆ ಅಂದರೆ ಅವಲೇ ಹೇಳಿದ್ನಲ್ಲ ಮಮ್ಮಿ ಬರ್ಡೇ, ಸೊ ಹಾಗಾಗಿ ಒಂದು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ. ಮೋಸ್ಟ್ಲಿ ಬ್ಲ್ಯಾಕ್ ಫಾರೆಸ್ಟ್ ಆರ್ಡರ್ ಮಾಡಿದ್ದೆ, ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಅದಿರಬಹುದು, ಓಕೆನಾ? ಗೊತ್ತಿಲ್ಲ. 2 kg ಆರ್ಡರ್ ಮಾಡಿದ್ದೆ, ಅದರ ಚಿಕ್ಕ ಥರ ಇದ್ದಾವೆ, ನೋಡೋಣ. ಗೈಸ್ ಲಿಟ್ರಲಿ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಸಿಕ್ಕಾಬಟ್ಟೆ ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ. ಕೇಕ್ ತಿನ್ನಬೇಕು ಅಂತ ಯಾರಿಗೂ ಅನ್ನಿಸ್ತಲ್ಲ ಮನೆಯಲ್ಲಿ, ಬಟ್ ಆದರೂ ಇರಲಿ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು, ಸೊ ಬಂದಿರೋ ಗೆಸ್ಟ್ನ ಕೆಲವ್ರನ್ನ ಕ್ಲೋಸ್ ಆಗಿರೋರ್ನೆಲ್ಲ ಉಳಿಸಿಸ್ಕೊಂಡು ತೊಗೊಂಡು ಬರ್ತೀನಿ ಕೇಕ್ನ ಅಂತ ಬಂದಿರೋದು. ನೋಡಿದ್ರೆ ನಮ್ಮ ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ಕೇಕ್ ಮಾಡಿಲ್ಲ. ನಾನು 2 kg ಆರ್ಡರ್ ಕೊಟ್ಟಿದ್ದೆ, ಮಾಡಿಲ್ಲ ಅವರು. ಸೊ 1 kg ಆಲ್ರೆಡಿ ರೆಡಿ ಇತ್ತು, ಅದನ್ನೇ ತೊಗೋತಾ ಇದ್ದೀನಿ. ಅಡ್ವಾನ್ಸಲ್ಲೇ ಪೇ ಮಾಡಿ ಫುಲ್ಲು, ಓಕೆನಾ? ಸೊ ಅದನ್ನು ಆಲ್ರೆಡಿ ಮುಂದೆ ಇಟ್ಕೊತೀನಿ. ಸೊ ಆಲ್ರೆಡಿ ಅದನ್ನು ಪೇ ಮಾಡಿಬಿಟ್ಟಿದ್ದೀನಿ ಅಡ್ವಾನ್ಸಲ್ಲೇ 1 kg ರೇಟು. ಸೊ ಓಲಿ ಪರವಾಗಿಲ್ಲ, 1 kg ಕೊಡಿ, ರೆಡಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಹಾಕಿಸ್ಕೊಂಡೆ. ರೈಸ್ ಕೇಕ್ ತೊಗೊಂಡು ಮನೆಗೆ ಬಂದಿದ್ದು ಬಡ್ಡಿ ಮಗಂದು ಯಾವ ಥರ ಸುರಿತಾ ಇದೆ ನೋಡಿ ಮಳೆ. ಇಲ್ಲಿಂದ ಹಿಂಗೆ ಟರ್ನಾಗಿ ನಮ್ಮ ಮನೆಯೊಳಗೆ ಬರೋ ಅಷ್ಟೊತ್ತಿಗೆ ಇಷ್ಟು ನಿಂತಿದ್ದೀನಿ. ಕರೆಕ್ಟ್ ಟೈಮ್ ಬಂದಿದ್ದು, ಒಂದು ಚೂರು ಮಿಸ್ ಆಗಿದ್ರು ಮಳೆ ಸಿಗಾಕೊಂಡ್ಬಿಡ್ತಾ ಇದ್ವಿ. ಎಷ್ಟು 34 ವರ್ಷ. ಹಿಂದೆ ಓ ಕಾಲಾಗ್ತೀಯ. 91 ಆಗಸ್ಟ್. ನೀನಾಗಿದೆ, ಎಲ್ರಿಗೂ ಹೇಳಿ. ಕಟ್ ಮಾಡಿ. ಯಾರ್ದು ಬರ್ಡೇ ಗುಂಡಮ್ಮ? ಯಾರು ಮನೆ ಬರ್ತಡೆ? ಅಜ್ಜಿದು ಬರ್ಡೇ ಯಾರ್ದು ಅಂತ ಹೇಳೋದಕ್ಕಿಂತ ಕೇಕ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಗುಂಡಮ್ಮಂದು. ಅವ್ನು ನೋಡಲಿ ಮರಿ ಎಲ್ಲರಿಗೂ ತೀರ್ಥ ಹಾಕ್ಬಿಟ್ಟ. ಬೇಡ ಬೇಡ ಕೊಡಮ್ಮ. ಹ್ಯಾಪಿ ಬರ್ಡೇ. ಯಾರು ತಿನ್ಸಿದ್ರಿ ಇದು? ಕೊಡಿ ಮರಿ, ಸುಮ್ಮನೆ ಇರು ಮರಿ, ಒಂದು ನಿಮಿಷ. ನೀನು ಎಬ್ಬಸ್ಕೋ, ನೀನು ಹಂಗೆ ನೋಡ್ಕೊಂಡು ನೀನು ಹೆಸ್ರುಗಳು ಹೇಳ್ಕೊಡಿಲ್ಲ ಅಲ್ಲೇ ಇರ್ತಾರೆ. ಯಾಕೆ ತಿನ್ಸಮ್ಮ, ನಾನು ತಿನ್ಸಿ ಕೊಡಮ್ಮ ನಿನ್ನ ಬರ್ಡೇಗೆ. ನಾವೆಲ್ಲ ತಿನ್ಸ್ಬೇಕನ್ನೋದು ಮರ್ತೋಗ್ಬಿಟ್ಟಿದ್ದೀನಿ. ಇಬ್ಬರು ಇನ್ನೂ ಸ್ವಲ್ಪ ಹತ್ರ ಬರ್ಬೇಕು. ನೀನಂದ್ರೆ ಹುಟ್ಟುಹಬ್ಬರ ಶುಭಾಶಯಗಳು ನಮ್ಮ ಅಮ್ಮನಿಗೆ. ಇಬ್ಬರು ನಗುತ್ತಾ ಬಾಳು ನೀನು 100 ವರ್ಷ.